ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 59ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಹಾರಾಜರು ಕುತ್ಕೊಂಡು ಏನೋ ಬರೀತಿರ್ತಾರೆ. ಅವಾಗ ದೇವಾಂಗ್ ಬರ್ತಾ ಹೇಳ್ತಿರ್ತಾನೆ, ಮಹಾರಾಜ್ರೆ, ಮಹಾರಾಣಿ ಬಂದಿದ್ದಾರೆ, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅನುಮತಿನ ಹೇಳ್ತಿರ್ತಾನೆ. ಅದಕ್ಕೆ ಮಹಾರಾಜರು ಅವ್ರ ಮನ್ಸಲ್ಲಿ ಅವರೇ ನಗ್ತಾ ಮಾತಾಡ್ಕೋತಿರ್ತಾರೆ. ಓ, ನನ್ನ ಮೀಟ್ ಮಾಡೋದಕ್ಕೆ ಇಷ್ಟೊಂದು ಅರ್ಜೆಂಟಾ? ಮೋಸ್ಟ್ಲಿ ನಾನು ಮಾಡಿರೋ ಕೆಲಸ ಅವ್ರಿಗೆ ತುಂಬಾ ಇಷ್ಟ ಆಗಿ ಧನ್ಯವಾದ ಹೇಳೋದಕ್ಕೆ ಬರ್ತಿರ್ಬೋದು ಅಂತ ನಗ್ತಿರ್ತಾರೆ. ಇಲ್ಲಿ ಮಹಾರಾಣಿ ಆದೇಶನೇ ತಗೊಳ್ಳೋದಿಲ್ಲ, ಪಟ್ ಅಂತ ಒಳಗಡೆ ಬಂದ್ಬಿಡ್ತಾಳೆ. ಇಲ್ಲಿ ಅವಳು ಸ್ವಲ್ಪ ಕೋಪದಲ್ಲಿ ಇರಿಟೇಟ್ ಆಗಿರೋ ತರ ಕಾಣಿಸ್ತಿರ್ತಾಳೆ. ಅದು ಮಹಾರಾಜಗೆ ಗೊತ್ತಾಗಲ್ಲ. ಇಲ್ಲಿ ಮಹಾರಾಣಿ ಹೇಳ್ತಿರ್ತಾಳೆ, ಮಹಾರಾಜ್ರೆ, ನೀವು ಈಗ ಆದೇಶ ಹೊರಡಿಸಿದಿರಲ್ಲ, ಅದ್ರ ಅರ್ಥ ಏನು? ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ನೀವು ನನಗೆ ತುಂಬಾನೇ ಸಹಾಯ ಮಾಡಿದೀರಾ, ಅದಕ್ಕೆ ಇದೊಂದು ಚಿಕ್ಕ ಗಿಫ್ಟ್ ಅಷ್ಟೇ, ಇದಕ್ಕೆಲ್ಲ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಇರಿಟೇಟ್ ಆಗ್ತಾ ಹೇಳ್ತಿರ್ತಾಳೆ, ಅಲ್ಲ, ನಾನು ಸಹಾಯ ಮಾಡಿದ್ದೀನಿ ಅಂತ ನೀವು ನನಗೆ ತೊಂದರೆ ಕೊಡೋ ಅಂತ ಗಿಫ್ಟ್ನ ಕೊಡೋ ಅವಶ್ಯಕತೆ ಏನಿದೆ ಅಂತ ಕೇಳ್ತಿರ್ತಾಳೆ. ಈ ಮಾತು ಮಹಾರಾಜರಿಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಇದರಲ್ಲಿ ತೊಂದರೆ ಏನಿದೆ? ನಾನು ನಿನ್ನ ಹೊಗಳಿಕೆನ 6 ಅರಮನೆಯಲ್ಲೂ ಮಾಡಿಸಿದ್ದೀನಿ, ಇದ್ರಲ್ಲಿ ಏನಪ್ಪ ನಿನಗೆ ಕಷ್ಟ? ಅದಕ್ಕೆ ಮಹಾರಾಣಿ ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಮಹಾರಾಜ್ರೆ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ನಾನು ಲೇಸಿ ಫಿಶ್ ತರ ಇರಬೇಕು, ನನಗೆ ಯಾವ ಕೆಲಸನೂ ಮಾಡಕ್ ಇಷ್ಟ ಇಲ್ಲ, ನನಗೆ ನೆಮ್ಮದಿಯಾಗಿರ್ಬೇಕು, ಒಂದು ಲೇಸಿ ಫಿಶ್ ತರ. ನೀವು ಈ ತರ ಎಲ್ಲಾ ಅರಮನೆಯಲ್ಲೂ ನನ್ನ ಹೊಗಳಿಕೆ ಮಾಡೋದಿದ್ರೆ ನಾನು ಹಿಂಗ್ ಆರಾಮಾಗಿರಕ್ಕಾಗುತ್ತೆ? ನನ್ಗೆ ಗ್ರೇಟ್ ರಾಣಿ ಅನ್ನೋ ಹೆಸರು ಬೇಕಾಗಿಲ್ಲ, ಮತ್ತೆ ತುಂಬಾ ಎಲ್ಲಾರ್ಗೂ ಸಹಾಯ ಮಾಡ್ತೀರಿ ಅಂತ ಹೇಳಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ನನ್ಗೆ ಆರಾಮಾಗಿರ್ಬೇಕಷ್ಟೇ. ಈ ಮಾತಿಗೆ ಮಹಾರಾಜರು ಹೇಳ್ತಿರ್ತಾರೆ, ಇದರಿಂದೆಲ್ಲ ನೀನ್ ಆರಾಮಲ್ಲೇ ಏನ್ ತೊಂದರೆ ಆಯ್ತು? ನಿನ್ಗೀಗ್ಲೂ ಕೂಡ ಯಾವ ಕೆಲ್ಸನೂ ಎಕ್ಸ್ಟ್ರಾ ಆಗ್ಲಿಲ್ವಲ್ಲ? ಮಹಾರಾಣಿ ಹೇಳ್ತಿರ್ತಾಳೆ, ಹಾ ಹೌದು, ಆದ್ರೆ ಯಾರು ತುಂಬಾ ಮೇಲಿರ್ತಾರಲ್ಲ ಅವರೇ ಎಲ್ಲಾರ ಕಣ್ಣಿಗೂ ಕಾಣಿಸೋದು. ಈಗ ನಾನು ಎಲ್ಲೇ ಓಡಾಡ್ತಿದ್ದೀನಿ ಅಂದ್ರೂ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾರೆ. ಒಬ್ಬ ವ್ಯಕ್ತಿಗೆ ಜಾಸ್ತಿ ಹೆಸರು ಬಂತು ಅಂದ್ರೆ ಬೇರೆಯವರು ಅದನ್ನ ನೋಡಿ ಹೊಟ್ಟೆ ಉರಿ ಪಡ್ತಾರೆ, ಮತ್ತೆ ದ್ವೇಷ ಸಾಧಿಸ್ತಾರೆ, ಮತ್ತೆ ಏನಾದ್ರೂ ಕುತಂತ್ರ ಮಾಡ್ತಾರೆ ಅವ್ರನ್ನ ಕೆಳಗ್ ತರೋದಕ್ಕೆ. ಅವಾಗ ನನ್ಗೆ ತುಂಬಾ ಕಷ್ಟ ಆಗುತ್ತೆ. ಅವಾಗ ನಾನು ಏನ್ ಮಾಡ್ಲಿ? ಮಹಾರಾಜರು ಹೇಳ್ತಿರ್ತಾರೆ, ಯಾರು ಏನ್ ಮಾಡ್ಬಿಡ್ತಾರೆ, ಯಾರು ನಿನ್ನ ಏನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ನೀನು ಮಹಾರಾಣಿ. ಮಹಾರಾಣಿ ಹೇಳ್ತಿರ್ತಾಳೆ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಅದಕ್ಕೆ ಮಹಾರಾಜರು ಪಟ್ಟ ಅಂತ ಹೇಳ್ತಾರೆ, ನೋಡಿ, ನಿಮ್ಮ ಅಂತಃಪುರ ಏನಿದೆ ಅದು ಆರಾಮಾಗಿದೆ, ಯಾವುದೇ ಗಲಾಟೆ ತೊಂದ್ರೆ ಏನೂ ಇಲ್ಲ, ನೀವು ಆರಾಮಾಗಿ ನಿಮ್ ಪಾಡಿಗೆ ನೀವು ಮೋಜಂಗ್ ಆಡ್ಕೊಂಡಿರಿ. ಯಾರಿಗಷ್ಟೊಂದು ಟೈಮ್ ಇದೆ ಬೆಳಗ್ಗೆ ರಾತ್ರಿ ಆಡಿನ ನಿಮ್ ಮೇಲೆ ಷಡ್ಯಂತ್ರ ಮಾಡಿ ನಿಮ್ಮನ್ನ ಪ್ಲಾನ್ ಮಾಡಿ ಸಿಗಾಕ್ಸಕ್ಕೆ? ಇದಕ್ಕೆ ಮಹಾರಾಣಿ ಕೂಡ, ಹಾ ಹೌದು, ನೀವ್ ಹೇಳ್ತಿರೋದು ಕೂಡ ಸರಿಯಾಗೇ ಇದೆ, ಎಲ್ಲಾರ ಮೈಂಡಲ್ಲೂ ಬರೀ ಹೆಂಗೆ ಗೆಲ್ಲೋದು ಅಂತ ಓಡ್ತಿರುವಾಗ ಬೇರೆ ಪ್ಲಾನ್ ಹೆಂಗ್ ಮಾಡ್ತಾರೆ ಅವರು? ಆಗ ಮಹಾರಾಜರು ಹೇಳ್ತಿರ್ತಾರೆ, ನಿಮ್ಮ ಮೇಲೆ ಏನಾದ್ರೂ ಒಂದು ಷಡ್ಯಂತ್ರ ಮಾಡ್ಬೇಕು ಅಂದ್ರೆ ನನ್ನ ತಲೆಯಲ್ಲಿ ಆದ್ರೂ ಒಂದೇ ಹೆಸರು ಬರೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಹಾರಾಣಿ ಕೂಡ ಫುಲ್ಲು ಶಾಕ್ ಆಗ್ತಾ, ಯಾರದು? ಯಾರು ನನ್ನ ಮೇಲೆ ಷಡ್ಯಂತ್ರ ಮಾಡೋದು? ಯಾರು ಹೇಳಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಹಾರಾಜರು ನಿಧಾನಕ್ಕೆ ಮುಂದೆ ಬಗ್ತಾ ಹೇಳ್ತಿರ್ತಾರೆ, ಪ್ಯಾಲೇಸ್ನ ಕಿಚನ್ ವ್ಯಕ್ತಿಗಳು ಅಂತ. ಮಹಾರಾಣಿ ಅಂತೂ ಟೆನ್ಷನ್ ಆಗಿರ್ತಾಳೆ ಒಂದ್ ಸೆಕೆಂಡ್ಗೆ, ನಿಜವಾಗ್ಲೂ ಯಾರೋ ಇದ್ದಾರೆ ಅಂತ. ಇಲ್ಲಿ ಮಹಾರಾಜರು ಈ ತರ ಕಾಮಿಡಿ ಮಾಡ್ತಿರೋದನ್ನ ನೋಡಿ ಅವಳಿಗೆ ಇರಿಟೇಟ್ ಆಗಿ ಹಾಗೆ ಸುಮ್ಮನೆ ನಿಂತ್ಕೊಬಿಡ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.